ಮಿತ್ರರೇ ನಮಸ್ಕಾರ. ಬುದ್ಧಿವಂತ ಚಾನೆಲ್ಗೆ ಸ್ವಾಗತ. ಗೆಳೆಯರೆ, ಈ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮೊದಲು ಈ ಚಾನೆಲ್ ನ ಯಾಕೆ ಪ್ರಾರಂಭಿಸಿದೀವಿ ಅಂತ ನೋಡೋಣ. ಮೊದಲನೇದಾಗಿ ನನಗೆ ತಿಳಿದಿರುವಂತಹ ಜ್ಞಾನವನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನುವಂಥದ್ದು. ಯಾವ ವಿಷಯಗಳಲ್ಲಿ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಜಿಯೋ ಪೊಲಿಟಿಕಲ್, ಜಿಯೋ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಪೊಲಿಟಿಕಲ್ ಸೈನ್ಸ್, ಪಾಲಿಟಿಕ್ಸ್ ಮತ್ತು ಎಕಾನಮಿ ಇತ್ಯಾದಿ ವಿಷಯಗಳ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ಅನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನುವಂಥದ್ದು. ಇನ್ನು ಎರಡನೆಯದಾಗಿ ಈ ಮಿಥ್ಯ ಪ್ರಪಂಚದಲ್ಲಿ ಸತ್ಯದ ಶೋಧನೆ ಅನ್ನುವಂಥದ್ದು. ಇನ್ನ ಮೂರನೆಯದಾಗಿ ನೀವು ನನ್ನ ಚಾನೆಲ್ ಅನ್ನ ರೆಗ್ಯುಲರ್ ಆಗಿ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಇಡೀ ಪ್ರಪಂಚ ಮತ್ತು ಅದರ ಆಗುಗೋಗುಗಳನ್ನ ಈ ರೀತಿ ಕೂಡ ನೋಡಬಹುದಾ ಅನ್ನುವಂತಹ ಒಂದು ಹೊಸ ವಿಷನ್ ಅಥವಾ ಹೊಸ ದೃಷ್ಟಿಕೋನವನ್ನ ಕೊಡೋದು ನನ್ನ ಕೆಲಸ ಈ ಚಾನೆಲ್ ನಲ್ಲಿ. ಅಟ್ಲೀಸ್ಟ್ ಈ ಚಾನೆಲ್ ನ 50ನೇ ವಿಡಿಯೋ ಕಂಪ್ಲೀಟ್ ಆಗೋಷ್ಟರೊಳಗೆ ನೀವೆಲ್ಲ ಜಿಯೋ ಪಾಲಿಟಿಕ್ಸ್ ಮತ್ತು ಜಿಯೋ ಎಕನಾಮಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ ಆಗಿದೆ. ಆದ್ರಿಂದ ತಡ ಮಾಡದಲ್ಲೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಿತ್ರರೇ, ಇನ್ನ ಈ ವಿಡಿಯೋದ ಬಗ್ಗೆ ಮಾತಾಡೋದಾಯ್ತು ಅಂತ ಹೇಳಿದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೂ ರಾಷ್ಟ್ರೀಯ ಹಿತಾಸಕ್ತಿ ಅನ್ನುವಂಥದ್ದು ಒಂದು ಇರ್ತದೆ. ಈ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಇಟ್ಕೊಂಡೇನೆ ಒಂದು ರಾಷ್ಟ್ರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಮಿತ್ರರೇ, ಆಗಿದ್ರೆ ನಮ್ಮ ದೇಶದ್ದು ಭಾರತದೇನು ರಾಷ್ಟ್ರೀಯ ಹಿತಾಸಕ್ತಿ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ನ್ಯಾಷನಲ್ ಸೆಕ್ಯೂರಿಟಿ. ಅಂದ್ರೆ ನಮ್ಮ ರಾಷ್ಟ್ರೀಯ ಭದ್ರತೆನೇ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಆಗಿರುತ್ತೆ. ಇದು ಎಲ್ಲಾ ರಾಷ್ಟ್ರಗಳ ಒಂದು ಪ್ರೈಮರಿ ಹಿತಾಸಕ್ತಿ ಆಗಿರುತ್ತೆ. ಯಾವುದೇ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದೆ. ನಮ್ಮ ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಪಾಕಿಸ್ತಾನ ಆಗ್ಬೋದು ಅಥವಾ ಚೈನಾ ಆಗ್ಬೋದು, ಇವರು ನಮ್ಮ ಮೇಲೆ ಆಕ್ರಮಣ ಮಾಡದೇ ಇರೋ ಹಾಗೆ ನಮ್ಮ ಒಂದು ರಾಷ್ಟ್ರೀಯ ಭದ್ರತೆಯನ್ನ ಮೇಂಟೈನ್ ಮಾಡೋದೇನೆ ನಮ್ಮ ಮೊದಲನೆಯ ರಾಷ್ಟ್ರೀಯ ಹಿತಾಸಕ್ತಿ ಆಗಿರ್ತದೆ. ಇನ್ನು ಎರಡನೆಯದಾಗಿ ರಾಷ್ಟ್ರೀಯ ಹಿತಾಸಕ್ತಿ ಏನಂತ ಹೇಳಿದ್ರೆ ಸಾವರಿನಿಟಿ ಅಂದ್ರೆ ಸಾರ್ವಭೌಮತ್ವ. ಒಂದು ಉದಾಹರಣೆ ಕೊಡೋದಾಯ್ತು ಅಂತ ಹೇಳಿದ್ರೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೆಂಗೆ ಮುಂದಿಡುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ದೇಶ ಭಾರತದ ಮೇಲೆ ಪ್ರೆಷರ್ ಮಾಡಬಾರ್ದು, ನೀನು ಈ ಕೆಲಸ ಮಾಡು ಅನ್ನುವ ಹಾಗೆ ಭಾರತ ತನ್ನ ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಬೇಕು. ಉದಾಹರಣೆ ಈಗ ನೀವು ನೋಡ್ತು ಅಂತ ಹೇಳಿದ್ರೆ ಟ್ರಂಪ್ ಬಹಳ ಭಾರತವನ್ನ ಪ್ರೆಷರ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಭಾರತದ ಜೊತೆ ಅಗ್ರಿಕಲ್ಚರ್ ಕುರಿತಾದಂತಹ ಟ್ರೇಡ್ ಒಪ್ಪಂದಗಳಿಗೆ ಸೈನ್ ಹಾಕೋದಕ್ಕೆ. ಆದ್ರಿಂದ ಅಮೆರಿಕನ್ ಅಗ್ರಿಕಲ್ಚರ್, ಡೈರಿ ಪ್ರಾಡಕ್ಟ್ ಮತ್ತೆ GMOಗಳಿಗೆ ಭಾರತದ ಮಾರ್ಕೆಟ್ಗೆ ಎಂಟರ್ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಆದ್ರಿಂದ ಭಾರತದ ಮೇಲೆ ಅವರು ಪ್ರೆಷರ್ ಎಳಿತಾ ಇದ್ದಾರೆ. ಭಾರತ ತನ್ನ ಹಿತಾಸಕ್ತಿ ಏನಂತ ಹೇಳಿದ್ರೆ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು. ಮಿತ್ರರೇ, ಆಗಿದ್ರೆ ಅಮೆರಿಕಕ್ಕೂ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅಂತ ಇದ್ದೇ ಇದೆ. ಅದೇನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಮೆರಿಕ ಅಟ್ ಪ್ರೆಸೆಂಟ್ ಹೆಜುಮನಿ ಆಗಿದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅಮೆರಿಕದ ಪ್ರಾಬಲ್ಯತೆ ಇದೆ. ಅಮೆರಿಕ ಓನ್ಲಿ ಸೂಪರ್ ಪವರ್ ಆಗಿದೆ. ಆ ಸೂಪರ್ ಪವರ್ ಸ್ಟೇಟಸ್ ಅನ್ನ ಉಳಿಸ್ಕೊಂಡು ಹೋಗೋದೇನೆ ಅಮೆರಿಕದ ರಾಷ್ಟ್ರೀಯ ಹಿತಾಸಕ್ತಿ ಆಗಿದೆ. ಆ ಹಿತಾಸಕ್ತಿಗೆ ಧಕ್ಕೆ ತರೋದು ಚೈನಾನೇ ಆಗ್ಲಿ ಅಥವಾ ರಷ್ಯಾನೇ ಆಗ್ಲಿ ಅಥವಾ ಇವನ್ ಭಾರತವೇ ಆಗ್ಲಿ, ಆ ಒಂದು ಹಿತಾಸಕ್ತಿಯನ್ನ ಉಳಿಸ್ಕೊಂಡು ತನ್ನ ಶತ್ರುಗಳನ್ನ ದಮನ ಮಾಡುವಂತದ್ದೇ ಅಮೆರಿಕದ ರಾಷ್ಟ್ರೀಯ ಹಿತಾಸಕ್ತಿ ಆಗಿರುತ್ತೆ. ಮಿತ್ರರೇ, ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮೂರನೆಯ ಬಲು ಮುಖ್ಯವಾದಂತಹ ವಿಷಯ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವುದೇ ಶತ್ರು ಅಥವಾ ಮಿತ್ರ ಇರೋದಿಲ್ಲ, ಕೇವಲ ಹಿತಾಸಕ್ತಿಗಳು ಮುಖ್ಯ ಆಗುತ್ತೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇನ್ ಜಿಯೋ ಪಾಲಿಟಿಕ್ಸ್ ದೇರ್ ಇಸ್ ನೋ ಎನಿಮಿ ಅಂಡ್ ಫ್ರೆಂಡ್ಸ್, ಓನ್ಲಿ ಅಲೈಸ್ ಅಂಡ್ ಅಡ್ವರ್ಸರೀಸ್ ಅಂತ ಹೇಳ್ತಾರೆ. ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋದು ಯಾವತ್ತೂ ಮುಖ್ಯ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಾ, ಭಾರತ ಮತ್ತು ಚೀನಾ ಎನಿಮಿಗಳು ಅಂತ ತಿಳ್ಕೊಂಡಿದ್ದೀರಾ. ಆದ್ರೆ ಭಾರತ ಮತ್ತು ಚೀನಾ ಯಾವ ವಿಷಯದಲ್ಲಿ ಮಿತ್ರತ್ವವನ್ನು ಹುಡಿಕೊಂಡಿದ್ದಾವೆ ಅಂತ ಹೇಳಿದ್ರೆ ಅಮೆರಿಕ ಅಥವಾ ಪಾಶ್ಚಿಮಾತ್ಯ ಕಂಟ್ರಿಗಳ ವಿರೋಧವಾಗಿ WTO ಅಂದ್ರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ತಮ್ಮ ಒಂದು ಅಜೆಂಡಾವನ್ನು ಮೂವ್ ಮಾಡೋದಕ್ಕೆ ಇಂಡಿಯಾ ಮತ್ತು ಚೈನಾ ಒಟ್ಟಾಗ್ತವೆ, ಅಂದ್ರೆ ಫ್ರೆಂಡ್ಸ್ ಆಗ್ತವೆ. ಆದ್ರೆ ಬಾರ್ಡರ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅದೇ ಮತ್ತು ಚೀನಾ ಮತ್ತು ಇಂಡಿಯಾ ವಿರೋಧಿಗಳ ಹಾಗೆ ಇರ್ತವೆ. ಇದರ ಅರ್ಥ ಏನಂತ ಹೇಳಿದ್ರೆ ಇಂಟ್ರೆಸ್ಟಿಗೆ ತಕ್ಕನಾಗೆ ಅಲೈಸ್ ಆಗ್ತಾರೆ, ಇಂಟ್ರೆಸ್ಟಿಗೆ ತಕ್ಕನಾಗೆ ಅಡ್ವರ್ಸರೀಸ್ ಕೂಡ ಆಗ್ತಾರೆ ಅನ್ನುವಂಥದ್ದು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ಶೀತಲ ಸಮರ ಅಂದ್ರೆ ಕೋಲ್ಡ್ ವಾರ್ ಟೈಮ್ ಅಲ್ಲಿ ಅಮೆರಿಕ ಭಾರತವನ್ನು
ಭಾರತವನ್ನ ಬಹುವಾಗಿ ದ್ವೇಷಿಸ್ತಿತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 1971 ಭಾರತ ಪಾಕಿಸ್ತಾನ ಜೊತೆ ಯುದ್ಧಕ್ಕೆ ನಿಂತ್ಕೊಂಡು ಬಾಂಗ್ಲಾದೇಶವನ್ನ ಕ್ರಿಯೇಟ್ ಮಾಡ್ತಲ್ಲ, ಅಂತಹ ಸಮಯದಲ್ಲಿ ಅಮೆರಿಕ ತನ್ನ 7th ಫ್ಲೀಟ್ ನೌಕಾಪಡೆಯನ್ನ ಭಾರತದ ವಿರೋಧವಾಗಿ ಮತ್ತು ಪಾಕಿಸ್ತಾನದ ಪರವಾಗಿ ಬೇ ಆಫ್ ಬೆಂಗಾಲ್ಗೆ ನುಗ್ಸೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಅದೇ ಅಮೆರಿಕ ಇತ್ತೀಚೆಗೆ ಅಂದ್ರೆ 2008-9 ಇಸ್ವಿಗಳ ನಂತರ ಭಾರತದ ಜೊತೆ ತುಂಬಾ ಸ್ನೇಹದಿಂದ ವರ್ತಿಸ್ತಾ ಇದೆ. ಯಾವ ಕಾರಣಕ್ಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಚೀನಾ ಯಾವಾಗ ಅಮೆರಿಕದ ಒಂದು ಸಾರ್ವಭೌಮತ್ವ ಅಥವಾ ಹೆಜಿಮನಿಗೆ ಪ್ರಾಬಲ್ಯಕ್ಕೆ ಧಕ್ಕೆ ತರಕ್ಕೆ ಸ್ಟಾರ್ಟ್ ಮಾಡ್ತೋ, ಆಗಿಂದ ಚೀನಾವನ್ನ ಹಣಿಯೋದಕ್ಕೆ ಅದು ಭಾರತದ ಜೊತೆ ಕೈ ಜೋಡಿಸಬೇಕಾಗಿದೆ. ಆದ್ರಿಂದ ಮಿತ್ರರೇ, ಇನ್ನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹುಮುಖ್ಯವಾದಂತಹ ವಿಷಯ ಏನಂತ ಹೇಳಿದ್ರೆ ಸೆಟ್ಟಿಂಗ್ಗಳು. ಏನಂತ ಹೇಳಿದ್ರೆ 3 ತರಹದ ಸೆಟ್ಟಿಂಗ್ ಗಳನ್ನ ನಾವು ನೋಡಬಹುದು. ಒಂದು ಸಬ್ ರೀಜನಲ್, ಇನ್ನೊಂದು ರೀಜನಲ್, ಮೂರನೆಯದು ಗ್ಲೋಬಲ್ ಆಗಿ. ಮೊದಲನೇದಾಗಿ ಸಬ್ ರೀಜನಲ್ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡೋದಾಯ್ತು ಅಂತ ಹೇಳಿದ್ರೆ ಸಾರ್ಕ್. ಇನ್ನ ರೀಜನಲ್ ಸೆಟ್ಟಿಂಗ್ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಏಷ್ಯಾ ಪೆಸಿಫಿಕ್ ಅಥವಾ ಏಷ್ಯಾ ಇದನ್ನ ಹೇಳ್ಬಹುದು, ಅಥವಾ ಸೌತ್ ಈಸ್ಟ್ ಏಷ್ಯಾ ಕೂಡ ಹೇಳ್ಬಹುದು. ಇನ್ನ ಗ್ಲೋಬಲ್ ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ ಪ್ರಾಪಂಚಿಕ ಲೆವೆಲ್ ಅಲ್ಲಿ, ಓವರ್ ಆಲ್ ವರ್ಲ್ಡ್ ಲೆವೆಲ್ ಅಲ್ಲಿ ಹೇಗೆ ಒಂದು ಸೆಟ್ಟಿಂಗ್ ಇರುವಂತೆ ಅನ್ನುವಂತದ್ನ ಉದಾಹರಣೆ, ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ರೀಜನಲ್ ಸೆಟ್ಟಿಂಗ್ ಅಂದ್ರೆ ನಮ್ಮ ಚೀನಾ ಮತ್ತು ಇಂಡಿಯಾದ ಬಾರ್ಡರ್ ಅಲ್ಲಿ ಯಾವತ್ತೂ ಕ್ಲಾಶ್ ಇದ್ದೇ ಇದೆ. ಆದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಎಸ್ಪೆಷಲಿ ಟ್ರೇಡ್ ಅಂತ ಬಂದಾಗ ಚೀನಾ ಮತ್ತು ಭಾರತ ಒಂದಾಗಿ ವೆಸ್ಟರ್ನ್ ಕಂಟ್ರಿಯನ್ನ WTO ಅಲ್ಲಿ ಫೇಸ್ ಮಾಡ್ತವೆ. ಈ ರೀತಿ ಬೇರೆ ಬೇರೆ ಸೆಟ್ಟಿಂಗ್ ಗಳಲ್ಲಿ ಬೇರೆ ಬೇರೆ ಯಾದಂತಹ ನಿರ್ಧಾರಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಮುಖ್ಯವಾಗಿರ್ತವೆ. ಇದಿಷ್ಟನ್ನು ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಬೇಸಿಕ್ ಸ್ಟಾರ್ಟಿಂಗ್ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.